ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಕಿಲಾಡಿ ಜೂನಿಯರ್ಸ್ಗಳು ಮತ್ತೆ ಸೀನಿಯರ್ಸ್ಗಳು ಸೇರ್ಕೊಂಡು ಭರ್ಜರಿಯಾಗಿ ನಿಮ್ಮನ್ನೆಲ್ಲ ರಂಜಿಸ್ತಾ ಇದ್ರು, ನಗಿಸ್ತಾ ಇದ್ರು. ಇವತ್ತು ಕೂಡ ಆ ಮನೋರಂಜನೆ ಡಬ್ಕಿ ಡಬಲ್ ಅಂತ ಹೇಳಿದ ಕಾರ್ಯಕ್ರಮನ ಶುರು ಮಾಡೋಣ. ಮೊದಲಿಗೆ ಕಿಲಾಡಿ ಜೂನಿಯರ್ಸ್ ಅಂಡ್ ಸೀನಿಯರ್ಸ್ ವೆಲ್ಕಮ್. ಕಿಲಾಡಿ ಗ್ಯಾಲರಿ ವೆಲ್ಕಮ್. ಲವ್ಲಿ ಆಡಿಯನ್ಸ್ ವೆಲ್ಕಮ್. ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಲವ್ಲಿ ಜಡ್ಜಸ್ ನಿಮಗೂ ಕೂಡ ಸ್ವಾಗತ, ಹಾಗೆ ವೀಕ್ಷಕರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಬನ್ನಿ ಇದೇ ಖುಷಿಯಲ್ಲಿ ಮೊದಲನೇ ಆಕ್ಟರ್ ನೋಡ್ಕೊಂಡ್ ಬಂದ್ಬೇಡ. ನೋಡಿ, ಇಲ್ಲೊಬ್ಬ ಕಣ್ಣು ಪ್ರಾಬ್ಲಮ್ ಅನ್ಕೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಪಾಪ ಅವನನ್ನ ಯಾವ ತರ ಕನ್ಫ್ಯೂಷನ್ ಮಾಡಿ ಕ್ವಾಟ್ಲೆ ಕೊಡ್ತಾರೆ ನೀವೇ ನೋಡಿ. ಲೆಟ್ಸ್ ವೆಲ್ಕಮ್ ಕಿಲಾಡಿ ಜೂನಿಯರ್ ಸಿಹಿ, ಸೀನಿಯರ್ ಕಿಲಾಡೀಸ್ ಬಾದಾಮಿಯ ವಿಜಯ್, ಮಂಗಳೂರಿನ ಪ್ರವೀಣ್ ಜೈನ್ ಹಾಗೂ ಮಹಂತೇಶ್ ತಾಳಿಕೋಟೆ. ಸರ್ ನಮಸ್ತೆ. ಅಂದಾಗೆ ನಾನು ಈ ಸಿಟಿ ದೊಡ್ಡ ಡಾಕ್ಟರ್ ವರುಣ್ MBBS ಅಂತ. ನನ್ನ ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ರೋಗಿನ ಪ್ರೀತಿಸ್ತಿರೋ ಡಾಕ್ಟರ್ ಕೂಡ ಒಬ್ಬ ರೋಗಿ ಅಂತ. ಅದಕ್ಕೆ ನಾನು ಬರ್ತಿರೋ ಪೇಷಂಟ್ ಎಲ್ಲ ಪ್ರೀತಿ ಮಾಡ್ತಾ ಇರ್ತೀನಿ. ಓಕೆ, ನಮ್ದು ಹಾಸ್ಪಿಟಲ್ ಒಬ್ಬ ಸಿಸ್ಟರ್ ಇದ್ದು ನೋಡಿದ್ರ? ಇಲ್ಲ ಸಿಸ್ಟರ್. ಒಳಗಿರೋ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡು ಅಂದ್ರೆ ಗಬ್ಜಿ ಆಗ್ತಿದ್ಯಾ? ಸರ್ ನಾನು ಕೂಡ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ಅವಳು ಕೂಡ ಟ್ರೀಟ್ಮೆಂಟ್ ಕೊಡ್ತಿದ್ದಾಳಂತೆ. ಯಾರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ಯಮ್ಮ? ಗಬ್ಜಿಯಲ್ಲಿ ಸತ್ತಿರೋರ್ಗೆ. ಕಬ್ಜಿಯಲ್ಲಿ ಸತ್ತಿರೋರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾಳಂತೆ. ಅದಕ್ಕೆ ಕೇಳೋದು ಸರ್, ಅರ್ಧಂಬರ್ಧ ಕೆಲಸ ಗೊತ್ತಿರೋನ್ನ ಕೆಲಸಕ್ಕೆ ಸೇರಿಸಬಾರ್ದು ಅಂತ. ಸರ್ ನೀವು ಕೂಡ 10th ಫೇಲ್ ಆಗಿ ಡಾಕ್ಟರ್ ಆಗಿಲ್ವಾ? ಯಾರಿಗೂ ಹೇಳ್ಬೇಡಮ್ಮ. ನಾವಿಲ್ಲಿ ಏನಕ್ಕೆ ಡಾಕ್ಟರ್ ಸೆಟಪ್ ಆಗಿ ಕ್ಲಿನಿಕ್ ಇಟ್ಟಿರೋದು ಹೇಳು? ಬಂದವ್ರನ್ನ ನುಣ್ಣಕ್ಕೆ ಬೋಳ್ಸಿ ದುಡ್ಡು ತಗೊಳ್ಳೋದಕ್ಕೆ. ಯಾರಿಗೂ ಹೇಳ್ಬೇಡ. ಓಕೆ ಸರ್. ಎಸ್ ಓಕೆ. ನೋಡು, ಅಲ್ಲಿ 6ನೇ ಬೆಡ್ ಅಲ್ಲಿ ಒಬ್ಬ ಕೋಮಾಗ ಹೋಗಿರೋ ಪೇಷಂಟ್ ಇದ್ದಲ್ಲ, ಹೆಂಗಿದ್ದಾನೆ ಇವಾಗ? ಕೋಮದಲ್ಲೇ ಇದ್ದಾನೆ. ಕೋಮಾದಲ್ಲಿ ಇದ್ದಾನೆ ಅಂತ ಗೊತ್ತು, ಅದರಿಂದ ಆಚೆ ಬಂದ ಅಂತ ಕೇಳ್ತಿದ್ದೀನಿ. ಆಚೆ ಬಂದಿದ್ದ. ಓಕೆ. ಹಾಸ್ಪಿಟಲ್ ಬಿಲ್ 5 ಲಕ್ಷ ಅಂತ ಹೇಳಿದಕ್ಕೆ ವಾಪಸ್ ಕೋಮ ಕೊಟ್ಟದ. ವಾಪಸ್ ಹೋದ್ನ? ಏನ್ ಪ್ರಾಬ್ಲಮ್? ಏನಿಲ್ಲ ಅಂದ್ರೆ ವಾಪಸ್ ಹೋಗಿ. ಸರಿ ಮೇಡಮ್, ಹಂಗಲ್ಲ ಮೇಡಮ್, ನನಗೊಂದು ಪ್ರಾಬ್ಲಮ್ ಇದೆ. ಇತ್ತೀಚೆಗೆ ಯಾಕೋ ಕಣ್ಣು ಮಂಜ್ ಕಾಣಿಸ್ತಿದೆ. ಅದಕ್ಕೆ ದವಾಖಾನಿಗೆ ತೋರಿಸ್ಕೊಂಡು ಹೋದ್ರಾಯ್ತು ಅಂತ 5 ಲಕ್ಷ ರೂಪಾಯಿ ತಗೊಂಡ್ಬಂದಿದ್ದೀನಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಕಣ್ಣು ಸರಿ ಮಾಡಿ ಮೇಡಮ್. ಆಯ್ತು ಡಾಕ್ಟ್ರೇ. ಕೇಳಿಸ್ತು 5 ಲಕ್ಷ ಕೇಳಿಸ್ತು. ಒಂದ್ ನಿಮಿಷ ಬಂದೆ. ಎಸ್ ಹೇಳಿ. ಎಸ್ ಹಂಗಲ್ಲ. ಎಸ್ ಹೇಳಿ. ಎಸ್ ಏಯ್ ಹೇಳಿ ಅಂದೆ. 2 ಸಲ ಹೇಳಿದ್ನಲ್ಲ. ಏನು? ಎಸ್ ನಿನ್ ಬಾಯಿ. ಪ್ರಾಬ್ಲಮ್ ಏನು ಅಂತ ಹೇಳು ಅಂದೆ. ಪ್ರಾಬ್ಲಮ್ ಸರ್, ಇತ್ತೀಚೆಗೆ ಯಾಕೋ ನನ್ನ ಕಣ್ಣು ಮಂಜ್ ಕಾಣಿಸ್ತಿದೆ ಸರ್. ಮಂಜ್ ಕಾಣ್ತಾ ಇದೆಯಾ? ಅದನ್ನಾಗ್ಲೇ ಹೇಳಿದ್ರಲ್ಲ. ಅವಾಗ್ಲೇ ಹೇಳಿದ. ಇಲ್ಲೊಬ್ರು ನರ್ಸ್ ಇದ್ರಲ್ಲ. ಮಾಸ್ಟರ್ ನರ್ಸ್ ಇಲ್ಲ, ಕಾಂಪೌಂಡರ್ ಇರೋದಪ್ಪ. ಆದ್ರೂ ಒಬ್ರು ಯಾರು ನರ್ಸ್ ಇದ್ರು ಇಲ್ಲಿ. ನರ್ಸ್ ಅಲ್ಲ, ಕಾಂಪೌಂಡರ್. ಇವಾಗ ಈ ಕಡೆ ತಿರುಗೋ. ನಿಂಗೇನು ಕಣ್ಣು ಪ್ರಾಬ್ಲಮ್ ತಾನೆ? ನಾನೆಲ್ಲ ಟ್ರೀಟ್ಮೆಂಟ್ ಇಲ್ಲ ಸರ್. ನನಗೆ ಯಾಕೋ ಕನ್ಫ್ಯೂಸ್ ಆಗ್ತೀನಿ. 45 ವರ್ಷದಿಂದ ನಾನೇ ಅದೇನ್ರಿ ಇಲ್ಲಿ. 45 ವರ್ಷದಿಂದ ಇಲ್ಲೇ ಇದ್ದೀರಾ? ಹಂಗಂದ್ರೆ ನಿಮಗೆ ಏಜ್ ಎಷ್ಟು? 35. 45 ವರ್ಷದಿಂದ ಇಲ್ಲೇ ಇದ್ರೆ 35 ವರ್ಷ ಹೆಂಗೆ ಸಾರ್? ಹೆಂಗೆ? ಅದ ಒಂದು ಅಜ್ಜನ ಡೆಲಿವರಿ ಹಾಸ್ಪಿಟಲ್ ಆಗಿದೆ, ಹಂಗಾಗಿ. ಇವಾಗ ನಿಂಗೇನು ಕಣ್ಣು ಮಂಜಾಗಿದೆ, ಕರೆಕ್ಟ್ ಮಾಡ್ಬೇಕು ತಾನೆ? ನಾನು ಮಾಡ್ತೇನೆ. ಎಷ್ಟು ಸಮಯದಿಂದ ಈ ಪ್ರಾಬ್ಲಮ್ ಇದೆ ನಿಂಗೆ? 2 ತಿಂಗಳದಿಂದ ಸಮಸ್ಯೆ ಪ್ರಾಬ್ಲಮ್ ಚಾಲು ಆಗಿದೆ ಸರ್. ಏನ್ ಮಾಡೋದು? ನಮ್ಮ ತಂದೆಯವ್ರಿಗೂ ಇದು ಕಾಯಿಲೆ ಇತ್ತಂತೆ. ಓಕೆ ಈ ಕಾಂಪೌಂಡರ್ ಇದ್ರಲ್ಲ ಇಲ್ಲಿ. ಯಾರು ಮಾರ್ರಿ ಇವನು? ಫಸ್ಟ್ ಬಂದಾಗ ಯಾರಿದ್ರು? ನರ್ಸು. ಇವಾಗ ಯಾರಿದ್ದಾರೆ? ನರ್ಸು. ಮತ್ತೆ ಕಾಂಪೌಂಡರ್ ಎಲ್ಲಿಂದ ಬರ್ತಾನೆ? ಏನ್ ತಲೆ ಕೆಟ್ಟಿದ್ಯಾ? ಇವಾಗ ನೀನು ಕಣ್ಣು ಮಂಜಾಗಿದ್ದಾನೆ, ಕರೆಕ್ಟ್ ಆಗಿ ಮಾಡ್ಬೇಕು ತಾನೆ? ಇವಾಗ 2 ಕಣ್ಣನ್ನ ಮುಚ್ಚು. ಒಂದ್ಸಲ ಹೇಳ್ತೀನಿ. 2 ಕಣ್ಣ ಮುಚ್ಚು, ನಾನು ಟೆಸ್ಟ್ ಮಾಡ್ತೀನಿ. ಓಕೆ ಬಗ್ಗು. ಕಾಂಪೌಂಡರ್. ಎಸ್ ಕಾಂಪೌಂಡ್ರ. ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನಾವ್ಯಾಕೆ ಬಂದ್ರಿ? ನಾನೇ ಇದ್ದಿದ್ದು ಕಣ ಇಲ್ಲಿ. ನೀವು ಇದ್ದಿದ್ದ? ಅವ್ನು ಯಾವಾಗಿಂದ ಯಾಕೆ ಕನ್ಫ್ಯೂಷನ್ ಆಗ್ತೀಯ? ಅದು ಕಣ್ಣು ನೋವು ಅಲ್ವಾ, ಅದಕ್ಕೆ ಟೆನ್ಷನ್ ಆಗಿದ್ದಾನೆ ಮೇಡಮ್. ಇವಾಗ ಅಲ್ಲೊಂದು ಬೋರ್ಡ್ ಇದೆ, ಕಾಣ್ತಾ ಇದೆಯಾ? ಅಲ್ಲೇ ಬೋರ್ಡ್ ಇದೆ ಸರ್, ಕಾಣಿಸ್ತಿಲ್ಲ. ಸುಮ್ನೆ ಹೇಳ್ತೀನಿ. ಬೋರ್ಡು ಕಾಣಿಸ್ತಿಲ್ಲ. ಇಲ್ಲ. ಓ ಮೈ ಗಾಡ್ ವಾಟ್ ಎ ಸೀರಿಯಸ್ ಕಂಡೀಷನ್ ಸಾರ್. ದಿಸ್ ಇಸ್ ವೆರಿ ಕ್ರಿಟಿಕಲ್. ದಿಸ್ ಇಸ್ ಚಿಕನ್ ಗುನ್ಯಾ. ನೋ ಗುನ್ಯಾ ಚಿಕನ್. ಕರೆಕ್ಟ್ ಚಿಕನ್ ಗುನ್ಯಾ. ಏನ್ ಮಾಡೋದು? ಸಾಯ್ತೀನಿ. ಇಲ್ಲ, ನಾನು ಇದೀನಿ. ಟ್ರೀಟ್ಮೆಂಟ್. ಕಾಂಪೌಂಡರ್, ವಾಟ್ ಇಸ್ ದ ಟ್ರೀಟ್ಮೆಂಟ್ ವಾಟ್? ಕೊಬ್ಬರಿ ಎಣ್ಣೆ. ಎಸ್ ವೆರಿ ಗುಡ್. ಏನು ತಲೆ ಕೆಡ್ಸ್ಕೋಬೇಡ, ನಿನ್ನ ಕಣ್ಣನ್ನು ಸರಿ ಮಾಡ್ತೀನಿ. ಬಗ್ ಎಣ್ಣೆ ಹಾಕಿ ಹೇಳುತ್ತೀನಿ, ಕಣ್ಣು ಸರಿ ಆಗ್ತದೆ. ಎಣ್ಣೆ ಕಣ್ಣುಗಳೇನು ಹಾಕ್ಬೇಕಾಗಿರೋದು? ಓಕೆ
ನೋಡಿ ಟ್ರೀಟ್ಮೆಂಟ್ ಹೆಂಗಿದೆ ಅಂದ್ರೆ ಏನ್ ಸಾರ್ ಇವಾಗ ನೋಡಪ್ಪ ಕಾಣಿಸ್ತಿದ್ಯಾ ಸರ್ ದೊಡ್ಡದಾಗ ಕಾಣಿಸ್ತಿದೆ ಸರ್. ಸೂಪರ್. ಏನ್ ಕಾಣಿಸ್ತಿದೆ? ದೊಡ್ಡದಾಗ ಕಾಣಿಸ್ತಿದೆ. ಸಕ್ಸಸ್ ಮೇಡಮ್, ನಮ್ ಟ್ರೀಟ್ಮೆಂಟ್ ಸಕ್ಸಸ್. ದಿಸ್ ಇಸ್ ಮೆಡಿಕಲ್ ಅರಿಯಕಲ್. ನೋ ಮಿರಾಕಲ್. ಸಕ್ಸಸ್. ನನ್ನ ಮೈ ಮೇಲೆ ಸಾರಿಸೇ ಬಿಟ್ರಲ್ಲ ಸರ್. ಏನಾಗಲ್ಲ ನೋಡಿ, ಈ ಟ್ರೀಟ್ಮೆಂಟ್ ಎಲ್ಲ ಮುಗೀತು. ಮನೆಗೆ ಹೋಗಿ ನೀವು ಎಲ್ಲ ಮುಗಿಯುತ್ತೆ. ಅಲ್ಲಿ ಶುರು ಆದ್ರೆ ಮುಗಿಸ್ಬಿಡೋಣ. ಒಂದು ನಿಮಿಷ ಸರ್. ಹಲೋ ಹಲೋ ಚೆಕ್ ಹಲೋ. ಈಗ ಹೇಳಿ ಸರ್. ಬೇರೆ ಸಾರಿ ಇಲ್ಲಿ ಮುಗಿಸಿರ್ತೀವ, ಶುರು ಮಾಡ್ಬಿಡೋಣ. ಅಯ್ಯೋ ನನಗೇನು ಕೇಳಿಸ್ತಿಲ್ಲ ಸರ್. ಏನು ಕೇಳಿಸ್ತಿಲ್ವಾ? ಇಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ವಾಟ್ ಎ ದೊಡ್ಡ ಪ್ರಾಬ್ಲಮ್, ವಾಟ್ ದೊಡ್ಡ ಪ್ರಾಬ್ಲಮ್, ವಾಟ್ ಎ ಪ್ರಾಬ್ಲಮ್. ಸರ್ ಇದು ಕೇಳಿಸ್ತಿದೆ, ಇದು ಕೇಳಿಸ್ತಿಲ್ಲ. ಇದು ಪ್ರಾಬ್ಲಮ್ ನಿಂಗೆ. ಓ ಮೈ ಗಾಡ್, ಓ ಮೈ ಗಾಡ್, ಏನ್ ಮಾಡೋದು ಕಂಪೌಂಡರ್? ವಾಟ್ ಇಸ್ ದ ಟ್ರೀಟ್ಮೆಂಟ್? ಕೊಬ್ಬರಿ ಎಣ್ಣೆ ಅದನ್ನ ಯೂಸ್ ಮಾಡ್ಬೇಕು. ಬೇಗ 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 ಬೇಗ. ಇದು ಸ್ವಲ್ಪ ನೋಡಿ ಯೂಸ್ ಮಾಡಿ, ಮೇಕಪ್ ಇದ್ರಾಗ ರಿಮೂವ್ ಮಾಡ್ಬೇಕು ರಾತ್ರಿ. ಪ್ರಾಬ್ಲಮ್ ಮೇಡಮ್, ವಾಟ್ ಎ ಪ್ರಾಬ್ಲಮ್. ಸರ್ ಒಂದು ರಿಕ್ವೆಸ್ಟ್ ಸರ್. ಏನು? ಮೈಕ್ ಹಾಕ್ಬೇಕಾದ್ರೆ ಹೇಳೇ ಹಾಕ್ಯಾರ ಸರ್. ಸ್ವಲ್ಪ ಏನಾದ್ರು ಎಣ್ಣೆ ಹತ್ತಿದ್ರಲ್ಲ 2 ಲಕ್ಷ ರೂಪಾಯಿ ನೀನ ಕಟ್ಬೇಕಂತ. ಕೇಳಿಸ್ತಿಲ್ಲ ಸರ್. ಹಂಗಾದ್ರೆ ಇಂಪಾರ್ಟೆಂಟ್ ಈ ಕಡೆ ಕಿವಿ. ಪರದೇಸಿ ಪರದೇಸಿ ಜನ ನಹಿ ಮುझे छोड़. ಕೇಳಿಸ್ತಿಲ್ಲ ಸರ್. ಮೇಡಮ್, ಟ್ರೀಟ್ಮೆಂಟ್ ಸಕ್ಸಸ್. ದಿಸ್ ಇಸ್ ಐಲ್ ಕ್ಲಿಯರ್. ಓಕೆ, ಕಂಗ್ರಾಚುಲೇಷನ್. ಓಕೆ ಸರ್, ಓಕೆ ಸರ್, ಕಂಗ್ರಾಚುಲೇಷನ್ ಸರ್. ನಿಮ್ಮ ಎಲ್ಲಾ ರೋಗಗಳು ಮನ್ನವಾಗಿದೆ. ಥ್ಯಾಂಕ್ ಯು ಸರ್. ಪುಣ್ಯ ಬರ್ಲಿ ಸರ್. ಕೂಲ್. ಓಕೆ, ಹೋಗ್ಬಿಟ್ವಾ. ಮರುವಿನ ಕಾಯಿಲೆ ಐತೆ. ನಾನು ಇಲ್ಲೊಂದು ಬಾಗ್ಲಿತ್ತಲ್ಲ, ಎಲ್ಲೋಯ್ತು? ಇಲ್ಲೂ ಬಾಗ್ಲಿಲ್ಲ ಸರ್. ಸರ್ ಬನ್ನಿ ಸರ್ ಇಲ್ಲಿ. ವಾಟ್ ಇಸ್ ದ ಪ್ರಾಬ್ಲಮ್, ವಾಟ್ ಇಸ್ ದ ಪ್ರಾಬ್ಲಮ್? ಇಲ್ಲಿದ್ದ ಬಾಗ್ಲ ಇಲ್ಲಿ ಯಾವಾಗ ಬಂತು ಸರ್? ಹಾಸ್ಪಿಟಲ್ ಗಟ್ಟೆ 15 ವರ್ಷ ಆಯ್ತು ಸರ್. ಈ ಕಡೆ ಬಾಗ್ಲೇ ಇಲ್ಲ, ಈ ಕಡೆ ತಾನೇ ಇರೋದು. ನಿಂಗೆ ಯಾಕಪ್ಪ ಕನ್ಫ್ಯೂಷನ್ ಆಗ್ತೀಯಾ? ನಿಂಗೇನು ಹೋಗಕ್ ಗೊತ್ತಾಗ್ತಿಲ್ವಾ? ಇಲ್ಲ ಸರ್. ಅಲ್ಲಿ ಎಕ್ಸಿಟ್ ಬೋರ್ಡ್ ಇದೆ, ಅದು ನೋಡ್ತಾ ಹೋಗಪ್ಪ. ಓಕೆ ಓಕೆ ಸರ್. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಹಾಸ್ಪಿಟಲ್ ಸರ್. ವೆಲ್ಕಮ್ ಸರ್, ವೆಲ್ಕಮ್ ಸರ್. ಸರ್ ನಾ ಆಸ್ಪತ್ರೆಯಿಂದ ಹೊರ ಹೋಗಿಲ್ವಾ ಸರ್? ಇಲ್ಲ ಸರ್, ಇವಾಗ ತಾನೇ ನಮ್ಮ ಹಾಸ್ಪಿಟಲ್ಗೆ ಬರ್ತಾ ಇದ್ದೀರಾ ಸರ್. ನೀವು ಡಾಕ್ಟರ್ ಅಲ್ವಾ? ನೀವು ಡಾಕ್ಟರ್ ಅಲ್ಲ ಸರ್, ನಾನು ಡಾಕ್ಟರ್ ಅಲ್ಲ ಸರ್, ನಾನು ಕಂಪೌಂಡರ್ ಸರ್. ನಮ್ಮ ಹಾಸ್ಪಿಟಲ್ ಡಾಕ್ಟರ್ ಅವರು ಸರ್. ಡಾಕ್ಟರ್ MBBS, UP ದಾದಾ MBBS, ಜಿಂದಾಬಾದ್, ಔರಂಗಾಬಾದ್.